ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ವಿದ್ಯಾಲಕ್ಷ್ಮಿ ಸ್ಕೀಮ್ ಅಂದರೆ ಶೈಕ್ಷಣಿಕ ಸಾಲಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ, ಆರ್ಥಿಕ ದುರ್ಬಲ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕವಾಗಿ ಮುಂದುವರಿಬೇಕು ಅಂತೇಳಿ ಸಾಲವನ್ನು ಪಡ್ಕೋಬೇಕಾದ್ರೆ ಯಾವುದೇ ಒಂದು ಖಾತರಿ ರಹಿತ ಅಂದರೆ ಯಾರೋ ಒಂದು ಶ್ಯೂರಿಟಿ ಇರಲಾರ್ದೆ ನಿಮಗೆ ಶೈಕ್ಷಣಿಕ ಸಾಲ ದೊರೆಯುವಂಥ ಒಂದು ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದೆ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಎಷ್ಟಾದರೂ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ವಿದ್ಯಾಲಕ್ಷ್ಮಿ ಅನ್ನೋದೇನಿದೆಯಲ್ಲ, ಸೊ ಕೇಂದ್ರ ಸರ್ಕಾರದ ವತಿಯಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಹೊಸ ಯೋಜನೆ ಆಗಿದ್ದು, ಇದ್ರ ಮುಖಾಂತರ ಅಂದರೆ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಲೋನ್ ಅಂತ ಏನು ಕರಿತೀವಿ ಅದನ್ನು ಕಡಿಮೆ ಬಡ್ಡಿ ದರದಲ್ಲಿ ಆಲ್ಮೋಸ್ಟು 3% ಬಡ್ಡಿ ದರದಲ್ಲಿ ಏನಪ್ಪ ಅಂದರೆ ಅವರು ಶೈಕ್ಷಣಿಕ ಕೋರ್ಸ್ ಮುಗಿದ ನಂತರ ಸ್ಟಾರ್ಟ್ ಮಾಡಿ ಅವರು ಸ್ವಾವಲಂಬಿಯಾಗಿ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ವಿದ್ಯಾಲಕ್ಷ್ಮಿ ಯೋಜನೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಎಜುಕೇಷನ್ ಲೋನ್ ಇರೋದ್ರಿಂದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ವತಿಯಿಂದ, ಆಮೇಲೆ ಮಿನಿಸ್ಟ್ರಿ ಆಫ್ ಎಜುಕೇಷನ್, ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ವತಿಯಿಂದ ಒಟ್ಟಾರೆಯಾಗಿ ಇದನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿದ್ದು, ಇಲ್ಲಿ ಏನಪ್ಪ ಸ್ಟೂಡೆಂಟ್ ಮತ್ತು ಬ್ಯಾಂಕು ಡೈರೆಕ್ಟ್ ಕಮ್ಯುನಿಕೇಷನ್ ಇರುತ್ತೆ. ಯಾವುದೇ ಒಂದು ಇಂಟರ್ಮೀಡಿಯೇಟ್ ಏಜೆಂಟ್ಗಳು ಕಮ್ಯುನಿಕೇಷನ್ ಇರೋದಿಲ್ಲ. ಡೈರೆಕ್ಟಾಗಿ ನೀವೇನಪ್ಪ ಅಂದರೆ ಅಪ್ಲಿಕೇಶನ್ ಹಾಕಿ ನಿಮಗೆ ಬೇಕಾಗಿರ್ತಕ್ಕಂಥ ಬ್ಯಾಂಕು ಮತ್ತು ಅದ್ರ ಜೊತೆಗೆ ಅಮೌಂಟು, ಆಮೇಲೆ ಕೋರ್ಸಿಗೆ ಎಷ್ಟೆಷ್ಟು ಖರ್ಚಾಗುತ್ತೆ ಅದನ್ನು ಅಪ್ಲೈ ಮಾಡಿದರೆ ಸೊ ಆಟೋಮೆಟಿಕ್ಲಿ ಆ ಬ್ಯಾಂಕ್ನವರು ಕೂಡ ಶೈಕ್ಷಣಿಕ ಸಂಸ್ಥೆಗಳಿಗೆ ಏನಪ್ಪ ಅಂದರೆ ಪ್ರೊಸೆಸ್ ಮಾಡಿಕೊಂಡು ಶೈಕ್ಷಣಿಕ ಸಂಸ್ಥೆಗಳ ಒಡಂಬಡಿಕೆ ಮಾಡಿಕೊಂಡು ಸೊ ನಿಮಗೆ ಲೋನ್ ಕೂಡ ಸ್ಯಾಂಕ್ಷನ್ ಮಾಡ್ತಾ ಹೋಗ್ತಾರೆ. ಎಷ್ಟೆಷ್ಟು ಖರ್ಚು ಅದನ್ನು ಕೂಡ ಕನ್ಫರ್ಮೇಷನ್ ಮಾಡ್ಕೊಂಡು ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಇದಕ್ಕೆ ದಾಖಲಾತಿಗಳೇನು, ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಏನೇನು ಕಂಡೀಷನ್ಸ್ ಇದ್ದಾವೆ, ಎಷ್ಟು % ಇಂಟ್ರೆಸ್ಟ್ ರೇಟ್ ಬರುತ್ತೆ, ಯಾವಾಗ ಬೀಳುತ್ತೆ, ಮತ್ತು ಎಷ್ಟು ಸ್ಯಾಂಕ್ಷನ್ ಆಗ್ಬೋದು ಲೋನ್ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ವಿದ್ಯಾಲಕ್ಷ್ಮಿ ಸ್ಕೀಮ್ ಅನ್ನೋದೇನಿದೆಯಲ್ಲ, ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಯ ಸೊ ವಿದ್ಯಾರ್ಥಿಗಳು 10 ಲಕ್ಷ ರೂಪಾಯಿ ಕೂಡ ಶೈಕ್ಷಣಿಕ ಶಿಕ್ಷಣ ಸಾಲ 3% ಬಡ್ಡಿ ರಿಯಾಯಿತಿ ಸೊ ಇದನ್ನು ನೀಡುವಂಥ ಒಂದು ಯೋಜನೆ ಆಗಿದ್ದು, ಇದು ಸೆಂಟ್ರಲ್ ಗೌರ್ಮೆಂಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ 10 ಲಕ್ಷ ರೂಪಾಯಿ ಕೂಡ ಶೈಕ್ಷಣಿಕ ಸಾಲವನ್ನು ನೀಡ್ತಾ ಹೋಗುತ್ತೆ. ಕಡಿಮೆ ಬಡ್ಡಿ ದರ ಅಂದರೆ 3% ಬಡ್ಡಿ ರಿಯಾಯಿತಿ ಕೂಡ ಇರುತ್ತೆ. ಶೈಕ್ಷಣಿಕ ಕನಸುಗಳು ಹಣಕಾಸು ಅಡಚಣೆಗೆ ಸಿಲುಕದೆ ಹಾರಾಡಬೇಕೆಂಬ ಕನಸಿಗೆ PM ವಿದ್ಯಾಲಕ್ಷ್ಮಿ ಯೋಜನೆ ಏನಪ್ಪ ಅಂದರೆ ಹೊಸ ದಿಕ್ಕನ್ನು ಕೂಡ ತೋರಿಸ್ತಾ ಇದೆ. ಬಡ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶ ನೀಡುವ ಗುರಿಯನ್ನು ಹೊಂದಿರತಕ್ಕಂಥ ಯೋಜನೆ ಕೇಂದ್ರ ಸರ್ಕಾರದೊಂದು ಸಹಭಾಗಿತ್ವದಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಯೋಜನೆ ಆಗಿದ್ದು, ಯೋಜನೆ ಮೂಲ ಉದ್ದೇಶ ಏನಪ್ಪ ಅಂದರೆ ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆ ಅಂತ ಏನಿದೆಯಲ್ಲ, ಕೇಂದ್ರ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆ ನಡೆಸಿರ್ತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ಬಡ ವಿದ್ಯಾರ್ಥಿಗಳಿಗೆ ಖಾತರಿ ರಹಿತವಾಗಿ ಶಿಕ್ಷಣವನ್ನು ಸಾಲ ನೀಡೋದು, ಗ್ಯಾರಂಟಿ ಇರಲಾರ್ದೇ ಅವರು ಶಿಕ್ಷಣ ಸಾಲ ನೀಡೋದು, ವಿದ್ಯಾಭ್ಯಾಸದಲ್ಲಿ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸೋದು, ಮತ್ತು 3% ಬಡ್ಡಿ ಸಬ್ಸಿಡಿಯಿಂದ 10 ಲಕ್ಷ ರೂಪಾಯಿ ಸಾಲವನ್ನು ಕೂಡ ನೀಡೋದು. ವಾರ್ಷಿಕ ಆದಾಯ 4.5 ಲಕ್ಷ ರೂಪಾಯಿ ಒಳಗಡೆ ಪಡ್ತಾ ಇದ್ದಾರೆ. ಇನ್ಕಮ್ ಲಿಮಿಟ್ 4.5 ಲಕ್ಷ ಒಳಗಡೆ ಇತ್ತಂದರೆ ಸಂಪೂರ್ಣವಾಗಿ ಬಡ್ಡಿಯನ್ನು ಕೂಡ ಮನ್ನಾ ಮಾಡುವಂಥ ಒಂದು ಸ್ಕೀಮ್ ಕೂಡ ಇದಾಗಿದ್ದು, ಸೊ ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ಮಾಡಬೇಕು ಅನ್ನೋದು ನೋಡಿದ್ರೆ ನೋಡಿ ಫ್ರೆಂಡ್ಸ್, vidyalakshmi.co.in ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಒಂದು ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಎಲ್ಲ ಡೀಟೇಲ್ಸ್ನ ಕೂಡ ಭರ್ತಿ ಮಾಡಬೇಕು. ಯಾವ ಕೋರ್ಸ್ ಓದ್ತಿದ್ರೆ, ಎಲ್ಲ ಅಡ್ಮಿಷನ್ ತೊಗೊಂಡಿದ್ರೆ ಏನೇನು ಕಂಡೀಷನ್ಸ್ ಇದ್ದಾವೆ, ಮತ್ತು ಎಷ್ಟು ಖರ್ಚಾಗುತ್ತೆ, ಯಾವ ಕೋರ್ಸ್ ಯಾವ ಥರ ಅಡ್ಮಿಷನ್ ಆಗಿದೆ, ಸೊ ಯಾವ ಊರಲ್ಲಿ ಅಡ್ಮಿಷನ್ ಮಾಡಿದರೆ ಯಾವ ಯೂನಿವರ್ಸಿಟಿ ಬರುತ್ತೆ ಎಲ್ಲನೂ ಕೂಡ ನೋಡಬೇಕು. ಮತ್ತು ಲಾಗಿನ್ ಮಾಡಿ ಸಾಲ ಅರ್ಜಿ ವಿಭಾಗದಲ್ಲಿ ಕೋರ್ಸ್ ಮತ್ತು ಬ್ಯಾಂಕ್, ಯಾವ ಬ್ಯಾಂಕ್ನಲ್ಲಿ ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಯಾವುದೇ ಅದಕ್ಕೆ ಲೋನ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕು. ಅರ್ಜಿಯನ್ನು ಭರ್ತಿ ಮಾಡಿ ಸಲ್ಲಿಸಿ ಅದರ ಸ್ಥಿತಿಯನ್ನು ಕೂಡ ಟ್ರ್ಯಾಕ್ ಮಾಡುವಂಥ ಒಂದು ಅಂಶವನ್ನು ಕೂಡ ಅಳವಡಿಸಿದ್ದಾರೆ. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಕೂಡ ಏನಪ್ಪ ಅಂದರೆ 18001031 ಕೂಡ ಕಾಂಟ್ಯಾಕ್ಟ್ ಮಾಡುವ, ಅಥವಾ 0802225333876 ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದಾಗಿದೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಅಗತ್ಯ ದಾಖಲಾತಿಗಳು ಏನೇನು ಬೇಕಾಗುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಅಡ್ರೆಸ್ ಪ್ರೂಫು, ಇನ್ಕಮ್ ಸರ್ಟಿಫಿಕೇಟು, ಅಡ್ಮಿಷನ್ ಆರ್ಡರು, ಮತ್ತು ಅದರ ಜೊತೆಗೆ ಕೋರ್ಸ್ ಎಷ್ಟು ಫೀಸ್ ಇದೆ, ಫೀಸ್ ಆರ್ಡ್ರು, ಕೋರ್ಸಿಂದು, ಮತ್ತು ಪಡಿತರ ಅಂಕಪಟ್ಟಿ ಅಂದರೆ ಹಿಂದೆ ಕೋರ್ಸಿಗೆ ಏನು ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ನೀವೇನು ಅಂಕಪಟ್ಟಿ ಪಡ್ಕೊಂಡಿದ್ರೆ ಹಿಂದಿನ ವರ್ಷದ್ದು ಮಾರ್ಕ್ಸ್ ಕಾರ್ಡ್ ಅಂತ ಕರಿತೀವಿ. ಮತ್ತು ಅದರ ಜೊತೆಗೆ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಅಂದರೆ ಏನು ಎಂಟ್ರೆನ್ಸ್ ಟೆಸ್ಟ್ ಬರೆದ ಅದರ ಫಲಿತಾಂಶ ಕೂಡ ಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳ ಅರ್ಹತಾ ಮಾನದಂಡ ಅಂದರೆ ಭಾರತ ಸರ್ಕಾರ ಗುರುತಿಸಿರ್ತಕ್ಕಂಥ 860 ಉನ್ನತ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಪ್ರವೇಶ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ 10 ಲಕ್ಷ ಕೂಡ ಬರುತ್ತೆ. ವಾರ್ಷಿಕ ಆದಾಯ 8 ಲಕ್ಷ ಒಳಗಡೆ ಇತ್ತಪ್ಪ ಅಂದರೆ 3% ಬಡ್ಡಿ ರಹಿತ ಏನು ಸಬ್ಸಿಡಿ ಆಗುತ್ತೆ, ಮತ್ತು ಮನ್ನಾ ಕೂಡ ಆಗುತ್ತೆ. ಅದು 4.5 ಲಕ್ಷ ಒಳಗಡೆ ಇತ್ತಂದರೆ ಮುಕ್ತ ಕೋರ್ಸ್ ಮತ್ತು ನಿರ್ವಹಣಾ ಕೋಟಾದ ವಿದ್ಯಾರ್ಥಿಗಳ ಅನರ್ಹತೆ ಅಂದರೆ ಓಪನ್ ಯೂನಿವರ್ಸಿಟಿಲಿ ಅಡ್ಮಿಷನ್ ತೊಗೊಂಡಿದ್ರೆ ನಿಮಗೆ ಎಲಿಜಿಬಲ್ ಇರೋದಿಲ್ಲ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾದವ್ರಿಗೆ ಕೂಡ ಎಲಿಜಿಬಲ್ ಇರೋದಿಲ್ಲ. ನಿಮಗೆ ಅಂದರೆ ಗೌರ್ಮೆಂಟ್ ಸೀಟ್ನಲ್ಲಿ ಸೀಟ್ ಸಿಕ್ಕಿರಬೇಕಾಗುತ್ತೆ. ಮ್ಯಾನೇಜ್ಮೆಂಟ್ ಕೋಟಾದರೆ ಅಡ್ಮಿಷನ್ ಆದರೆ ಲೋನ್ ಸಿಗೋಲ್ಲ ಎಜುಕೇಷನ್. ಮತ್ತು ಅದ್ರ ಜೊತೆಗೆ ಓಪನ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಮಾಡ್ಕೊಂಡ್ರು ಕೂಡ ಸಿಗೋದಿಲ್ಲ. ತಾಂತ್ರಿಕ ಅಂದರೆ ಟೆಕ್ನಿಕಲ್ ಮತ್ತು ಪ್ರೊಫೆಷನಲ್ ಕೋರ್ಸ್ಗೆ ಅಡ್ಮಿಷನ್ ಮಾಡ್ಕೊಂಡಿದ್ದರೆ ಫಸ್ಟ್ ಪ್ರಿಯಾರಿಟಿ ಕೂಡ ಕೊಡ್ತಾ ಹೋಗ್ತಾರೆ. ಸೊ ಹೇಳ್ದಂಗೆ ಆಧಾರ್ ಕಾರ್ಡು, ಅಡ್ರೆಸ್ ಪ್ರೂಫು, ಪ್ಯಾನ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಕೋರ್ಸ್ ಅಡ್ಮಿಷನ್ ಆರ್ಡ್ರು, ಮತ್ತು ಅದ್ರ ಜೊತೆಗೆ ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ, ಮತ್ತು ಅದರ ರಿಸಲ್ಟ್ ಕೂಡ ಬೇಕಾಗುತ್ತೆ. ಸಾಲದ ಗರಿಷ್ಠ ಮಿತಿ 10 ಲಕ್ಷ ರೂಪಾಯಿ ಒಳಗಡೆ ಇದ್ದು 3% ಬಡ್ಡಿ ಇರುತ್ತೆ. 8 ಲಕ್ಷ ರೂಪಾಯಿ ಒಳಗಡೆ ಆದಾಯ ಒಳಗವರಿಗೆ 4 ಲಕ್ಷ ರೂಪಾಯಿ ಆದಾಯ ಇತ್ತಪ್ಪ ಅಂದರೆ ಅವರಿಗೆ ಸಂಪೂರ್ಣ ಮನ್ನಾ ಕೂಡ ಆಗುತ್ತೆ ಬಡ್ಡಿ. ಮತ್ತು ಕ್ರೆಡಿಟ್ ಗ್ಯಾರಂಟಿ 7 ಲಕ್ಷ ರೂಪಾಯಿಂದ 75% ಕ್ರೆಡಿಟ್ ಗ್ಯಾರಂಟಿ ಕೂಡ ಆಗುತ್ತೆ. ಅಂದರೆ 7.5 ಲಕ್ಷವರೆಗೆ ಸಾಲದ ಮೇಲೆ 75% ಕ್ರೆಡಿಟ್ ಗ್ಯಾರಂಟಿ ಕೂಡ ಇರುತ್ತೆ.
ಅರ್ಜಿದಾರನ ಏನಪ್ಪ ಅಂದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಅದರ ಜೊತೆಗೆ ವಯಸ್ಸು 18ರಿಂದ 23 ವರ್ಷದ ಒಳಗಡೆ ವಿದ್ಯಾರ್ಥಿಗಳು ಇರಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು, ಸರ್ ನಮಗೆ ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆ ಮತ್ತು ಎಜುಕೇಷನ್ ಲೋನ್ ಬಗ್ಗೆ ಯಾವ್ದಾರು ಮಾಹಿತಿ ಇದೆ ತಿಳಿಸ್ಕೊಡಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾಯಿದ್ದೀನಿ. ಹಾಗೆ ಯೋಜನೆ ಲಿಂಕನ್ನು ಕೂಡ ತೋರಿಸ್ಕೊಡ್ತೀನಿ. ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಫಸ್ಟಿಗೆ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ರಿಜಿಸ್ಟರ್ ಇದೆ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮತ್ತು ಅದ್ರ ಜೊತೆಗೆ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಆದಮೇಲೆ ಸ್ಟೂಡೆಂಟ್ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿ ಅರ್ಜಿ ಸಲ್ಲಿಸಿದ ಮೇಲೆ ಹತ್ತಿರದ ಬ್ಯಾಂಕಿಗೆ ಹೋಗಿ ನೀವು ಆ ಅಪ್ಲಿಕೇಶನ್ ಏನು ಹಾಕಿದ್ದೀರಾ, ಸೊ ಬ್ಯಾಂಕ್ ಯಾವ ಸೆಲೆಕ್ಟ್ ಮಾಡಿದ್ರೆ ಆ ಬ್ಯಾಂಕಿಗೆ ಆ ಬ್ರ್ಯಾಂಚಿಗೆ ಹೋಗಿ ನಿಮ್ಮ ಅರ್ಜಿನ ತೋರಿಸಿದ್ರೆ ಸಾಕು. ಬ್ಯಾಂಕ್ ಮ್ಯಾನೇಜರ್ ಕೂಡ ಅದನ್ನೆಲ್ಲನೂ ಡೀಟೇಲಾಗಿ ಚೆಕ್ ಮಾಡಿಕೊಂಡು ನಿಮಗೆ ಲೋನ್ ಬರುತ್ತೋ ಅಥವಾ ಇಲ್ಲ ಮತ್ತು ಅದ್ರ ಜೊತೆಗೆ ಏನೇನು ಕಂಡೀಷನ್ಸ್ ಅನ್ನೋದನ್ನು ಕೂಡ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾರೆ. ಒಂದು ವೇಳೆ ನಿಮ್ಮ ಅರ್ಜಿ ಪ್ರೊಸೆಸ್ ಆಗಿತ್ತಂದರೆ ಬ್ಯಾಂಕ್ ಲಾಗಿನ್ನಲ್ಲಿ ಲಾಗಿನ್ ಆಗಿ ನಿಮಗೆ ಲೋನ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾಯಿದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಲೋನ್ ಎಜುಕೇಷನ್ ಲೋನ್ ಬಗ್ಗೆ ಸರ್ಚ್ ಮಾಡ್ತಾಯಿದ್ರು, ಅವ್ರಿಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.